ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಶಂಕರ್ ಸಾಧನಾ ಅಕಾಡೆಮಿ ಶಿಕಾರಿಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಓಂಕಾರ್. ಐ ಆಮ್ ಫ್ರಮ್ ಶಿಕಾರಿಪುರ. ಇಂದು ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಟೋಟಲ್ ಎಷ್ಟಿದೆ ಅಂದರೆ HSTR, GPSTR, PSTR, ಕರ್ನಾಟಕ TET 10th ಕ್ಲಾಸಸ್ ಬೇಸಸ್ ಇರುತ್ತೆ ಮತ್ತು ಜನರಲ್ ಸೈನ್ಸಸ್ ಕ್ಲಾಸಸ್ಗಳು ಅವೈಲೇಬಲ್ ಇರುತ್ತದೆ. ಏನಾರ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರನ್ನು ಸಂಪರ್ಕಿಸಿ. ನಾನು ಕಂಪ್ಲೀಟ್ ಇಷ್ಟರಲ್ಲಿ ಮ್ಯಾಥಮೆಟಿಕ್ಸ್ ಟಾಪಿಕನ್ನು ನಾನು ಕಂಪ್ಲೀಟಾಗಿ ನಿಮಗೆ ಮುಗಿಸ್ಕೊಡ್ತೇನೆ. ಸೊ ಏನಾದರೂ ನಿಮಗೆ ಡೌಟ್ ಇದ್ದರೆ, ಏನಾದರೂ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಏನಾದರೂ ನಿಮಗೆ ಅವಶ್ಯಕತೆ ಇದ್ದರೆ ದಯವಿಟ್ಟು ಈ ನಂಬರನ್ನು ನೀವು ಸಂಪರ್ಕಿಸಿ. ಓಕೆ, ನಾನು ಆವಾಗಲೇ ಹೇಳಿದಂಗೆ ನನ್ನ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟನ್ನು ನಾನು ಕವರ್ ಮಾಡಿಕೊಡ್ತೇನೆ ಅಂತ ಹೇಳಿದ್ದೇನೆ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಾಟ್ ಫಾರ್ ಮ್ಯಾಥಮೆಟಿಕ್ಸ್, ಇಫ್ ಯು ಗೋ ಟು ಆಪ್ಟಿಟ್ಯೂಡ್ ಸಿಲೆಬಸ್ಸಿಗೆ ಹೋದರೂ ಕೂಡ ನಿಮಗೆ ನಂಬರ್ ಸಿಸ್ಟಮ್ ಅಂತ ಒಂದು ಅದ್ಭುತವಾದಂಥ ಟಾಪಿಕ್ ಬರುತ್ತೆ. ಆ ಅದ್ಭುತವಾದಂಥ ಟಾಪಿಕ್ಕು ನಿಮ್ಮ GPSTR ಆಗಿರೋದು HSTR ಆಗಿಗೂ ಆ ಟಾಪಿಕ್ ಬೇಸಿಕ್ ಟಾಪಿಕ್ ಇದ್ದರೆ ನೀವು ಯಾವ ಕ್ವಶನ್ಸ್ ಆದರೂ ಕೂಡ ಈಸಿಯಾಗಿ ನೀವೇ ಮಾಡ್ಬೋದು, ಸೊಲ್ಯೂಷನ್ ಮಾಡ್ಬೋದು. ಆ ಟಾಪಿಕ್ ಯಾವುದು ಅಂದರೆ ನಾವಾಗಲೇ ಹೇಳ್ದಂಗೆ ನಂಬರ್ ಸಿಸ್ಟಮ್ ಅಂತ ಆಗಿರುತ್ತೆ. ಏನಾಗಿರುತ್ತೆ? ನಂಬರ್ ಸಿಸ್ಟಮ್ ಆಗಿರುತ್ತೆ ಇವರೇ. ಓಕೆ, ಈ ನಂಬರ್ ಸಿಸ್ಟಮಲ್ಲಿ ಏನು ಬರುತ್ತೆ? ಓಕೆನಾ, ನಮಗೆ ನಂಬರ್ ಸಿಸ್ಟಮಲ್ಲಿ ಏನು ಬರುತ್ತೆ ಅಂದರೆ ದ ಬೇಸಿಕ್ ಕಾನ್ಸೆಪ್ಟ್ ಆಫ್ ಮ್ಯಾಥಮೆಟಿಕ್ಸ್ ಆರ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ವಾಟ್ ಆಪ್ಟಿಟ್ಯೂಡ್ ಆ್ಯಂಡ್ ರೀಸನಿಂಗ್ ಅಂತ ಕಾಣ್ತಾರೆ. ಸೊ ಏನು ಬೇಸಿಕ್ ಕಾನ್ಸೆಪ್ಟ್ ಅಂದರೆ ಈಸ್ ನಥಿಂಗ್ ಬಟ್ ವಾಟ್ ಅಂದರೆ ನಂಬರ್. ನಮಗೆ ನಂಬರ್ ಬಗ್ಗೆ ಏನಿದೆಲ್ಲ ಕಂಪ್ಲೀಟ್ ಮಾಹಿತಿಯನ್ನು ನಮಗೇನು ಮಾಡಿದೆ ಈ ನಂಬರ್ ಸಿಸ್ಟಮ್ ಎಂಬ ಟಾಪಿಕಲ್ಲಿ ನಾವೇನು ಮಾಡಿದ್ವಿ ತಿಳಿಸ್ತೇವೆ ಇವರೇ. ಸೊ ನಂಬರ್ ಸಿಸ್ಟಮ್ ಅಂದರೆ ಏನು ಜಸ್ಟ್ ನಿಮಗೆ ಗೊತ್ತೆ. ವಾಟ್ ಈಸ್ ದ ನಂಬರ್ ಅಂದರೆ ಏನು? ಸಂಖ್ಯೆಗಳು ಅಂದರೆ ಏನು ಅಂದರೆ ನಾವು ಯೂಸ್ ಮಾಡ್ತೀವಿ. ನಾವು ಸಂಖ್ಯೆಗಳು ಅಂತ ಬಂದಾಗ ಸೊ 1, 2, 3 ಈ ಥರ ಸಂಖ್ಯೆಗಳು ಕರೀತಾ ಹೋಗ್ತೇವೆ. ಈ ಸಂಖ್ಯೆಗಳನ್ನು ಏನು ಮಾಡ್ತಾ ಹೋಗ್ತೀವಿ? ಡಿವೈಡ್ ಮಾಡ್ತೇವೆ. ಹೆಂಗೆ ಅಂದರೆ ನ್ಯಾಚುರಲ್ ನಂಬರ್, ಹೋಲ್ ನಂಬರ್, ಇಂಟೀಜರ್ ನಂಬರ್ ಅಥವಾ ರ್ಯಾಷನಲ್ ಅಥವಾ ಇರ್ಯಾಷನಲ್ ನಂಬರ್ ಆಗಿ ಡಿವೈಡ್ ಮಾಡ್ತಾ ಹೋಗ್ತೇವೆ. ಆ ನಂಬರ್ಗಳ ಮಾಹಿತಿ ನಿಮಗೆ ಸಂಪೂರ್ಣವಾಗಿದ್ದರೆ ಸೊ ಮ್ಯಾಥಮೆಟಿಕ್ಸ್ ಮಾಡೋಕ್ಕೆ ದ ಮೋಸ್ಟ್ ಏನಾಗುತ್ತೆ, ಇದು ಯೂಸ್ ಆಗುತ್ತೆ ಸ್ನೇಹಿತರೆ. ಸೊ ಹಾಗಾದರೆ ನಂಬರ್ ಬಗ್ಗೆ ಸ್ವಲ್ಪ ಮಾಹಿತಿಗಳನ್ನು ಹೇಳಿದ್ರೆ ಯಾವ ಥರ ಇರುತ್ತೆ ನಂಬರು, ಯಾವ ಥರ ಯೂಸ್ ಮಾಡ್ತೀವಿ ಅಂತ ನಾವು ಹೇಳಿದ್ದೆ. ನಂಬರ್ ಸಿಸ್ಟಮ್ ಅಂತ ಹೇಳಿದೆ. ನಂಬರ್ ಸಿಸ್ಟಮ್ ಅಂದರೆ ಇಸ್ ನಥಿಂಗ್ ಬಟ್ 1 to infinity ಅಂತ ಬರುತ್ತೆ. ಆ ನಂಬರ್ನ ಯಾವ ಥರ ಡಿವೈಡ್ ಮಾಡ್ತೀವಿ? ಫಸ್ಟ್ ನಾವು ಯೂಸ್ ಮಾಡಿದೆ ಅದಂದರೆ ನ್ಯಾಚುರಲ್ ನಂಬರ್ನ ನಾವು ಯೂಸ್ ಮಾಡ್ತೀವಿ. ಅಂದರೆ ಕನ್ನಡದಲ್ಲಿ ಸ್ವಾಭಾವಿಕ ಸಂಖ್ಯೆ ಎಂದು ಕರಿತೀವ್ರೆ. ನ್ಯಾಚುರಲ್ ನಂಬರ್ ಅಂದ್ರೇನು ನೋಡಿದರೆ, ನ್ಯಾಚುರಲ್ ನಂಬರ್ ಅಂದರೆ ಏನು ಅನ್ನೋದು ನಮಗೆ ಗೊತ್ತಿರಬೇಕು ವಿನಃ ಸೊ ನ್ಯಾಚುರಲ್ ನಂಬರ್ ಅಂತ ಯಾರು ಡೆಫಿನೇಷನ್ ಕೇಳಲ್ಲ ಇವರೇ. ನ್ಯಾಚುರಲ್ ನಂಬರ್ ಅಂದರೆ ಏನಿರುತ್ತೆ? ನ್ಯಾಚುರಲ್ ನಂಬರ್ ವಿಲ್ ಬಿ ಸ್ಟಾರ್ಟ್ ಫ್ರಮ್ ವೇರ್ ಅಂತಂದರೆ ಇಟ್ ವಿಲ್ ಬಿ ಸ್ಟಾರ್ಟ್ ಫ್ರಮ್ 1 ಅಂತ ಕರಿತೇವೆ. ಡಿವಿಷನ್ ಅಂದರೆ 1, 2, 3 ಅಪ್ ಟು ಎಲ್ಲಿ ಹೋಗುತ್ತೆ ಅಂದರೆ ಇನ್ಫಿನಿಟಿ ತನಕ ಬರುತ್ತೆ ಅವರೇ. ನ್ಯಾಚುರಲ್ ನಂಬರ್ ವಿಲ್ ಬಿ ಸ್ಟಾರ್ಟ್ ಫ್ರಮ್ ವೇರ್ 1ರಿಂದ ಸ್ಟಾರ್ಟ್ ಆಗುತ್ತೆ ಅಪ್ ಟು ಇನ್ಫಿನಿಟಿ ತನಕ ಈ ನಂಬರ್ ಬರುತ್ತೆ ಅವರೇ. ನೆಕ್ಸ್ಟು ಎರಡನೇದಾದ್ಮೇಲೆ ನ್ಯಾಚುರಲ್ ನಂಬರ್ ಆದಮೇಲೆ ನೆಕ್ಸ್ಟ್ ಬರೋದು ಯಾವುದಂದ್ರೆ ಹೋಲ್ ನಂಬರ್ ಅಂತ ಬರುತ್ತೆ. ಹೋಲ್ ನಂಬರ್ ಅಂದ್ರೇನು? ನಾವು ಹೇಳ್ತೀವಿ ಎಕ್ಸಾಂಪಲ್, ನಾವು ಊಟಕ್ಕೆ ಉಪ್ಪಿನಕಾಯಿ ಇಲ್ಲ ಅಂದರೆ ಹೆಂಗೆ ಅಂತೀವೋ ಅದೇ ಥರನೇ ಯಾವುದೇ ಒಂದು ನಂಬರ್ನ ಕಂಪ್ಲೀಟ್ ಆಗಬೇಕು ಅಂದರೆ ನಮಗೆ 0 ಬೇಕು. ಅಂದರೆ ಈ ನ್ಯಾಚುರಲ್ ನಂಬರಿಗೆ 0ಯನ್ನು ಸೇರಿಸಿ ಬರುವುದು ಯಾವುದು ಅಂದರೆ ಹೋಲ್ ನಂಬರ್ ಅಂತ ಕರೀತಾರೆ. ಅಂದರೆ ಯಾವುದರಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಇಟ್ ವಿಲ್ ಬಿ ಸ್ಟಾರ್ಟ್ ಫ್ರಮ್ 0 ಅಂದರೆ ಓನ್ಲಿ ಪಾಸಿಟಿವ್ ನಂಬರ್ ಆಗಿರುತ್ತೆ. 0, 1, 2, 3 ಅಪ್ ಟು ಎಲ್ಲಿ ಹೋಗುತ್ತೆ? ಇನ್ಫಿನಿಟಿ ತನಕ ಹೋಗುತ್ತೆ ಅವರ. ಸೇಮ್ ಆ್ಯಸ್ ಇಟ್ ಈಸ್ ನ್ಯಾಚುರಲ್ ನಂಬರೇ ಬರುತ್ತೆ, ಬಟ್ ಇನ್ಕ್ಲೂಡಿಂಗ್ 0 ಈಸ್ ನಥಿಂಗ್ ಬಟ್ ಹೋಲ್ ನಂಬರ್ ಅಂತ ಕರೀತಾರೆ. ಅರ್ಥ ಆಯ್ತು ಇವರೇ? ನೆಕ್ಸ್ಟ್ ಹೋಲ್ ನಂಬರ್ ಆದರೆ ನೆಕ್ಸ್ಟ್ ಯಾವುದು ಅಂದರೆ ಇಂಟೀಜರ್ ನಂಬರ್ ಅಂತ ಕರೀತಾರೆ. ಇದು ಪೂರ್ಣ ಸಂಖ್ಯೆ ಆದರೆ ಇದು ಪೂರ್ಣಾಂಕ ಸಂಖ್ಯೆ ಅಂತ ಕರೀತಾರೆ. ಇಂಟೀಜರ್ ನಂಬರ್ ಅಂದರೆ ಎಲ್ಲಿರುತ್ತೆ ನೋಡಿದ್ರೆ ಸೇಮ್ ಆ್ಯಸ್ ಇಟ್ ಈಸ್ ಹೋಲ್ ನಂಬರೇ ಇಂಟೀಜರ್ ನಂಬರ್ ಆಗಿರುತ್ತೆ, ಇನ್ಕ್ಲೂಡಿಂಗ್ ನೆಗೆಟಿವ್ ನಂಬರ್ಸ್ನ ನಾವು ತಗೊತೀವಿ. ಅಂದರೆ ಯಾವ ಥರ ಇರುತ್ತೆ ಅಂದರೆ ಇವರೇ, ಸೊ ಇಲ್ಲಿ 0, ಇಲ್ಲಿ +or-1 ಅಂತ ಕರಿತೀವಿ, ದ +or-2 ಅಂತ ಕರಿತೀವಿ, ದ +or-3 ಈ ಥರ ನಂಬರು ಕೂಡ ನಮಗೇನು ಕರಿತೀವಿ? ಇಂಟೀಜರ್ ನಂಬರ್ ಅಂತ ಕರಿತೀವಿ. ಅಂದರೆ ಇದನ್ನು ಈ ಥರನೂ ಬರೀತಾರೆ. ಸಮ್ ಬುಕ್ಕಲ್ಲಿ ನೀವು ನೋಡಿದಾಗ 0, 1, 2, 3 ಈ ಥರ ಸಪ್ರೇಟಾಗಿ ನಿಮಗೇನು ಮಾಡ್ತಾರೆ -1, -2, -3 ಈ ಥರ ಸಪ್ರೇಟಾಗಿ ಕೂಡ ನಿಮಗೆ ಕೆಲವೊಂದು ಬುಕ್ಕಲ್ಲಿ ಈ ಥರ ಮೆನ್ಷನ್ ಮಾಡ್ತಾನೆ, ಸಮ್ ಬುಕ್ಕಲ್ಲಿ ಈ ಥರ ಮೆನ್ಷನ್ ಮಾಡ್ತಾನೆ. ಎರಡೂ ಕೂಡ ಸೇಮ್ ವ್ಯಾಲ್ಯೂ ಅಂತ ಕರಿತೀವಿ. ಓಕೆ, ನೆಕ್ಸ್ಟು ಇಂಟೀಜರ್ ನಂಬರ್ ಆದಮೇಲೆ ನಮ್ಗೆ ಬರೋದು ಯಾವುದು ಅಂದರೆ ಇವರೇ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಗೊತ್ತಿರುತ್ತೆ ಈವನ್ ನಂಬರ್, ಆಡ್ ನಂಬರ್ ಎಲ್ಲ ಗೊತ್ತಿರುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬಿಡ್ತೀನಿ ಇವರೇ. ಸೊ ಈವನ್ ನಂಬರ್ ಏನು? ಈವನ್ ನಂಬರ್ ಅಂದರೆ ಸೊ ಈವನ್ ನಂಬರ್ ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ. ದ ಈವನ್ ನಂಬರ್ ಸ್ಟಾರ್ಟ್ ಫ್ರಮ್ 0 ಅಂತ. ದ ಈವನ್ ನಂಬರ್ ಯಾವುದೇ ಕಾರಣಕ್ಕೂ 0ಯಿಂದ ಸ್ಟಾರ್ಟ್ ಆಗಲ್ಲ. ದ ಈವನ್ ನಂಬರ್ ಸ್ಟಾರ್ಟ್ ಆಗೋದೆಲ್ಲಿ ಅಂದರೆ ಎಕ್ಸಾಕ್ಟಾಗಿ ಏನು ಕರಿತೆ 2 ಇಂದ ಸ್ಟಾರ್ಟ್ ಆಗ 2, 4, 6 ಇದೆಲ್ಲವೂ ಕೂಡ ನಾವೇನು ಕರಿತೀವಿ ಈವನ್ ನಂಬರ್ ಅಂತ ಕರಿತೀವಿ. ಇಲ್ಲಿ ನೆನಪಿಟ್ಕೊಳ್ಳಿ ಸ್ನೇಹಿತರೆ, ನಾವು ಸಮ್ ಟೈಮಲ್ಲಿ ಯಾವುದಾದರೂ ಕ್ವಶನ್ಸಲ್ಲಿ ಅವ್ನು ನೀಟಾಗಿ ಮೆನ್ಷನ್ ಮಾಡ್ತಾನೆ 0 ಅನ್ನು ನೀವು ಸಮಸಂಖ್ಯೆ ಎಂದು ಪರಿಗಣಿಸಿ
ಯು ಕ್ಯಾನ್ ಟೇಕ್ ದ ಝೀರೋ ಈಸ್ ಎ ಈವನ್ ನಂಬರ್ ಅಂತ ಅವನೇನಾದರೂ ಮೆನ್ಷನ್ ಮಾಡಿದರೆ ಮಾತ್ರ ಯು ಕ್ಯಾನ್ ಕನ್ಸಿಡರ್ ಝೀರೋ ಈಸ್ ಎ ಈವನ್ ನಂಬರ್, ಆರ್ ಎಲ್ಸ್ ಝೀರೋ ಈಸ್ ನಾಟ್ ಈವನ್ ನಂಬರ್ ಆಗಿರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಗೊತ್ತಿರಲಿ. ತುಂಬ ಜನ ದ ಸಮ್ ಆಫ್ ವಾಟ್ ದ ಸಮ್ ಆಫ್ ಫಸ್ಟ್ 10 ಈವನ್ ನಂಬರ್ ಅಂತ ಕೇಳಿದ್ರೆ ತುಂಬ ಜನ ಏನು ಮಾಡ್ತಾರೆ, ಝೀರೋನ ತೊಗೊತಾರೆ. ಅವಾಗ ಏನಾಗುತ್ತೆ, ನಿಮ್ಮ ಮಾರ್ಕು ಅನ್ಯಾಯವಾಗಿ ಲಾಸ್ ಆಗುತ್ತೆ. ನಿಮ್ಮ ನಾಲೆಜ್ ಇರುತ್ತೆ ಬಟ್ ಮಾರ್ಕನ್ನು ಅನ್ಯಾಯವಾಗಿ ಕಳ್ಕೊತೀರಾ ಸ್ನೇಹಿತರೆ, ಗೊತ್ತಿರಲಿ. ನೆಕ್ಸ್ಟ್ ಈವನ್ ನಂಬರ್ ಆದಮೇಲೆ ಗೊತ್ತಿರುತ್ತೆ ಆಡ್ ನಂಬರ್. ದ ಆಡ್ ನಂಬರ್ ವಿಲ್ ಬಿ ಸ್ಟಾರ್ಟ್ ಫ್ರಮ್, ಓಕೆನಾ. ಆಡ್ ನಂಬರ್ ಅಂತ ಕರಿತೀವಿ. ಆಡ್ ನಂಬರ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದರೆ 1, 3, 5, 7 ಇವೆಲ್ಲ ಆಡ್ ನಂಬರ್ ಅಂತ ಕರೀತಾರೆ. ಇವೆಲ್ಲದಕ್ಕಿಂತ ದ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಪ್ರೈಮ್ ನಂಬರ್. ನೆನ್ಪಿಟ್ಕೊಡಿ, ನೀವು ಚೆಕ್ ಮಾಡಿ ವಿತ್ ಲಾಸ್ಟ್ 5 ಇಯರ್ ಕ್ವಶನ್ ಪೇಪರ್ ಯಾವುದರ ಚೆಕ್ ಮಾಡಿ, ಪ್ರೈಮ್ ನಂಬರ್ ಮೇಲೆ ಕ್ವಶನ್ ಕೇಳ್ತಾನೆ. ಐದರ್ ಇಟ್ ಮೇ ಬಿ ಡೈರೆಕ್ಟ್ ಆರ್ ಇಂಡೈರೆಕ್ಟ್. ಡೈರೆಕ್ಟ್ ಆಗಾರ ಕೇಳ್ಬೋದು ಅಥವಾ ಇಂಡೈರೆಕ್ಟ್ ಆಗಾರ ಕೇಳ್ಬೋದು. ಪ್ರೈಮ್ ನಂಬರ್ ಮೇಲೆ ಕ್ವಶನ್ನ ರೈಸ್ ಮಾಡ್ತಾನೆ ಸ್ನೇಹಿತರೆ. ಏನು ಪ್ರೈಮ್ ನಂಬರ್ ಅಂದರೆ ಇಲ್ಲಿ ಗಮನ ಇಟ್ಕೊಳ್ಳಿ. ದ ಪ್ರೈಮ್ ನಂಬರ್ ಅಂದರೆ ಏನು? ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ, ಗಮನವಿಟ್ಟು ಕೇಳಿಸ್ಕೊಬೇಕು. ದ ಪ್ರೈಮ್ ನಂಬರ್ ಈಸ್ ನಥಿಂಗ್ ಬಟ್ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ, ಪ್ರೈಮ್ ನಂಬರ್ ಅಂದರೆ ಅವಿಭಾಜ್ಯ ಸಂಖ್ಯೆ ಅಂತ ಕರೀತಾರೆ. ಅವಿಭಾಜ್ಯ ಸಂಖ್ಯೆ ಅಂದರೆ ಏನಂದರೆ ಯಾವುದೇ ಒಂದು ಸಂಖ್ಯೆಯು ಅದೇ ಸಂಖ್ಯೆಯಿಂದ ಅಥವಾ ಒಂದರಿಂದ ಮಾತ್ರ ಭಾಗವಾಗಬೇಕು ಅಂತ ಕರೀತಾರೆ. ಅಂದರೆ ದಟ್ ನಂಬರ್ ಕ್ಯಾನ್ ಡಿವಿಜಬಲ್ ಬೈ ಇಟ್ ಸೆಲ್ಫ್ ಆರ್ 1 ಅಂತ ಕರೀತಾರೆ. ಅಂದರೆ ಪ್ರೈಮ್ ನಂಬರ್ ಅಂತ ನಮಗೆ ಡೆಫಿನೇಷನ್ ಹೇಳಿದ್ರೆ ತುಂಬ ಜನಕ್ಕೆ ಅರ್ಥ ಆಗಲ್ಲ. ಐ ಕ್ಯಾನ್ ಗಿವ್ ಎನ್ ಎಕ್ಸಾಂಪಲ್. ಏನು ಎಕ್ಸಾಂಪಲು ನೋಡಿ, ನಾನು 5 ಅಂತ ಬರೆದೆ. ಈ 5 ಈಸ್ ಎ ಪ್ರೈಮ್ ನಂಬರ್. ಇದನ್ನು ಪ್ರೈಮ್ ನಂಬರ್ ಅಂತ ಹೇಳಬೇಕು ಅಂದರೆ ದಟ್ ನಂಬರ್ ಅಂದರೆ ಇಸ್ 5. ದಟ್ ನಂಬರ್ ಕ್ಯಾನ್ ಡಿವಿಜಬಲ್ ಬೈ 1. ಈ ನಂಬರು 1ರಿಂದ ಭಾಗ ಆಗುತ್ತಾ? ಎಲ್ಲರೂ ಹೇಳ್ತಾರೆ ಎನಿ ನಂಬರ್ ಕ್ಯಾನ್ ಡಿವಿಜಬಲ್ ಬೈ 1 ಯುನೋ. ಆ್ಯಂಡ್ ಆಲ್ಸೋ ಈ ಸೇಮ್ ನಂಬರ್ ಕ್ಯಾನ್ ಡಿವಿಜಬಲ್ ಬೈ 5. ಎನಿ ನಂಬರ್ ಕ್ಯಾನ್ ಡಿವಿಜಬಲ್ ಬೈ ಇಟ್ ಸೆಲ್ಫ್. ಯಾವುದೇ ನಂಬರ್ ಆದರೂ ಅದೇ ನಂಬರಿಂದ ಭಾಗ ಆಗೇ ಆಗುತ್ತಾನೆ. ಅಂದರೆ ಪ್ರೈಮ್ ನಂಬರ್ ಅಂತ ಅಂದರೆ ಯಾವುದೋ ಒಂದು ಸಂಖ್ಯೆಯು ಅದೇ ಸಂಖ್ಯೆಯಿಂದ ಅಥವಾ ಒಂದರಿಂದ ಮಾತ್ರ, ಓನ್ಲಿ ಅಂತ ಕರೀತಾರೆ. ಇದರಿಂದ ಬಿಟ್ಟು ಬೇರೆ ಯಾವುದೇ ನಂಬರಿಂದ ಭಾಗ ಆದರೂ ಅದನ್ನು ಪ್ರೈಮ್ ನಂಬರ್ ಅಂತ ಕರೆಯಲ್ಲ. ಫಾರ್ ಎಕ್ಸಾಂಪಲ್ ದ 7 ನಾವು ಪ್ರೈಮ್ ನಂಬರ್ ಅಂತ ಕರಿತೇವೆ. ಯಾಕೆಂದರೆ ದಟ್ ನಂಬರ್ ಕ್ಯಾನ್ ಡಿವಿಜಬಲ್ ಬೈ 1 ಆರ್ 7 ಅಂತ ಕರಿತೀವಿ. ಅಂದರೆ 1 ಮತ್ತು 7 ಬಿಟ್ಟು ಬೇರೆ ಯಾವುದೇ ನಂಬರಿಂದ ಸಂಪೂರ್ಣವಾಗಿ ಯಾವುದೇ ಕಾರಣಕ್ಕೂ ಭಾಗ ಆಗಲ್ಲ. ಅದೇ ಥರ ನಾವು 9ನ ಪ್ರೈಮ್ ನಂಬರ್ ಅಂತ ಕರಿತೀವ? ಸಾಧ್ಯನೇ ಇಲ್ಲ. ಯಾಕೆಂದರೆ ದಟ್ 9 ಈಸ್ ವಾಟ್ ಅಂದರೆ 1 and 9 ಅಂದರೆ 1ರಿಂದನೂ ಭಾಗ ಆಗುತ್ತೆ, 9ರಿಂದನೂ ಭಾಗ ಆಗುತ್ತೆ. ಆದರೆ ದಟ್ ನಂಬರ್ ಕ್ಯಾನ್ ಡಿವಿಜಬಲ್ ಬೈ 3 ಆಲ್ಸೋ. ಅಂದರೆ ಅವಾಗ ಹೇಳಿದ್ದೀನಿ ಪ್ರೈಮ್ ನಂಬರ್ ಅಂದರೆ ದಟ್ ನಂಬರ್ ಕ್ಯಾನ್ ಡಿವಿಜಬಲ್ ಬೈ ಇಟ್ ಸೆಲ್ಫ್ ಆರ್ 1 ಅಂತ ಹೇಳಿದಲ್ವ. ಆ ಸಂಖ್ಯೆ ಅದೇ ಸಂಖ್ಯೆ ಅಥವಾ 1ರಿಂದ ಮಾತ್ರ ಭಾಗ ಆಗಬೇಕು. ಬಟ್ ಈ ಸಂಖ್ಯೆ 3ರಿಂದನೂ ಭಾಗ ಆಗ ಕಾರಣ ಇದು ನಾನು ಪ್ರೈಮ್ ನಂಬರ್ ಅಂತ ಕರೆಯಲ್ಲ. ಅರ್ಥ ಆಯಿತು ಅಂದ್ಕೊತೀನಿ. ಸೊ ನಮ್ಮ ಪ್ರೈಮ್ ನಂಬರ್ ಈಸ್ ನಥಿಂಗ್ ಬಟ್ ಎನಿ ನಂಬರ್ ಕ್ಯಾನ್ ಡಿವಿಜಬಲ್ ಬೈ, ಅಂದರೆ ದಟ್ ನಂಬರ್ ಕ್ಯಾನ್ ಡಿವಿಜಬಲ್ ಬೈ ಇಟ್ ಸೆಲ್ಫ್ ಆರ್ 1 ಅಂತ ಕರೀತಾರೆ. ಸೊ ಐ ಕ್ಯಾನ್ ಗಿವ್ ಸಮ್. ಇವೆಲ್ಲವೂ ಗೊತ್ತಿರುತ್ತೆ. 5, 7, ನೆಕ್ಸ್ಟ್ ನಂಬರ್ ಬಂದರೆ ವಾಟ್ 11, 13 ಇವೆಲ್ಲ ಅದ್ಭುತವಾಗಿ ಹೇಳ್ತಾರೆ. ತುಂಬ ಜನ ಮಿಸ್ಟೇಕ್ ಎಲ್ಲಿ ಮಾಡ್ತಾರೆ, ಗಮನವಿಟ್ಟು ಕೇಳಿಸ್ಕೊಳ್ಳಿ. ನಾವು ಹೇಳ್ದಾಗೆ ನಾವು 3 ಈಸ್ ಎ ಪ್ರೈಮ್ ನಂಬರ್. 100% ದಟ್ ನಂಬರ್ ಕ್ಯಾನ್ ಡಿವಿಜಬಲ್ ಬೈ 1 ಆರ್ ಇಟ್ ಸೆಲ್ಫ್ ಅಂತ ಕರಿತೇವೆ. ಆ್ಯಂಡ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ 2 ಈಸ್ ಎ ಪ್ರೈಮ್ ನಂಬರ್. ತುಂಬ ಜನ 2 ಮತ್ತು 1 ಅಂತ ಬಂದಾಗ ಸ್ವಲ್ಪ ಮಿಸ್ಟೇಕ್ ಮಾಡ್ಕೊತಾರೆ. 100% 2 ಈಸ್ ಎ ಪ್ರೈಮ್ ನಂಬರ್. ನೆನ್ಪಿಟ್ಕೊಡ್ರಿ, ಪ್ರೈಮ್ ನಂಬರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ನಂಬರ್ ಯಾವುದಂದ್ರೆ 1, 2. ಯಾಕೆ 2 ಅಂದರೆ ತುಂಬ ಜನ ಮಿಸ್ಟೇಕ್ ಮಾಡ್ತಾರೆ. ಈ 2 ಅನ್ನೋದು ಪ್ರೈಮ್ ನಂಬರ್ ಅನ್ಕೊಳಲ್ಲ ಅಂತ. ಯಾಕೆ ಅಂದರೆ 3, 5, 7, 11, 13 ಎಲ್ಲ ಆಡ್ ನಂಬರ್ ಬರ್ತವೆ. ಬಟ್ ಪ್ರೈಮ್ ನಂಬರ್ಲಿ ಒಂದೇ ಒಂದು ಈವನ್ ನಂಬರ್ ಯಾವುದು ಅಂದರೆ ಅದು 2 ಮಾತ್ರ ಆಗಿರುತ್ತವ್ರೆ. ಓಕೆನಾ. ಸೊ 2 ಈಸ್ ಎ ಪ್ರೈಮ್ ನಂಬರ್. ಯಾಕೆಂದರೆ ಇಟ್ ಕ್ಯಾನ್ ಡಿವಿಜಬಲ್ ಬೈ 1 ಆರ್ ಇಟ್ ಸೆಲ್ಫ್. ದ ಮೋಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ನಂಬರ್ ಇದೆ 1. ತುಂಬ ಜನ ಮಿಸ್ಟೇಕ್ ಮಾಡಿದ್ರು. ತುಂಬ ಜನ ಏನು ಮಾಡ್ತಾರೆ ಅಂದರೆ 1 ಅನ್ನೋದು ಪ್ರೈಮ್ ನಂಬರ್ ಅಂತ ಅನ್ಕೊಂಡಾರೆ. ನೋ, 1 ಈಸ್ ನಾಟ್ ಪ್ರೈಮ್ ನಂಬರ್. ಸರ್ ಏನು ಹೇಳ್ತಿದ್ರು ನೀವು? 1 and 1 ಅದು 1 ಕ್ಯಾನ್ ಡಿವಿಜಬಲ್ ಬೈ ಇಟ್ ಸೆಲ್ಫ್, ದ 1 ಕ್ಯಾನ್ ಡಿವಿಜಬಲ್ ಬೈ 1 ಇಟ್ ಸೆಲ್ಫ್. ನಾವು 1 ಅಂತ ಹೇಳ್ತಾರಲ್ಲ, ನೋ. ಬಟ್ ಇದನ್ನು ಪ್ರೈಮ್ ನಂಬರ್ ಅಂತ ಯಾವುದೇ ಕಾರಣಕ್ಕೂ ಕರೆಯಲ್ಲ. ಮೊನ್ನೆ ಲಾಸ್ಟ್ 2 year ಬ್ಯಾಕಲ್ಲಿ ಒಂದು ಎಕ್ಸಾಮಲ್ಲಿ ಕೇಳಿದ್ದ ವಿಚ್ ಈಸ್ ಎನ್ ಲೀಸ್ಟ್ ಪ್ರೈಮ್ ನಂಬರ್ ಅಂತ ಕೇಳಿದ್ದ. ವಿಚ್ ಈಸ್ ಎ ಲೀಸ್ಟ್ ಪ್ರೈಮ್ ನಂಬರ್ ಅಂತ ಅದ್ಭುತವಾದ ಆಪ್ಷನ್ ಕೊಟ್ಟಿದ್ದ. ಆಪ್ಷನ್ ಎ 1, ಆಪ್ಷನ್ ಬಿ 2, ಆಪ್ಷನ್ 3, ಆಪ್ಷನ್ ಸಿ 3, ಆಪ್ಷನ್ ಡಿ 5 ಅಂತ ಕೊಟ್ಟಿದ್ದ. ತುಂಬ ಜನ ವಿದ್ಯಾರ್ಥಿಗಳು ಮೊದಲ ಆಪ್ಷನ್ಸ್ ಎ ಅಂತ ಹೇಳಿ ಗರ ತಿರುಗಿಸಿ ಹೊರ ಬಂದಾರೆ. ಯಾಕೆ ಅಂದರೆ 1 ಈಸ್ ನಾಟ್ ಎನ್ ಪ್ರೈಮ್ ನಂಬರ್, ಈಸ್ ಎನ್
ಕೋ ಪ್ರೈಮ್ ಅಂತ ಕರೀತಾರೆ. ಒಂದು ಏನಂದ್ರೆ ಒಂದು ಅವಿಭಾಜ್ಯ ಸಂಖ್ಯೆಯ ಒಂದು ಭಾಗ, ಐ ಮೀನ್ಸ್ ಇಸ್ ಕೋ ಪ್ರೈಮ್ ಅಂತ ಕರೀತಾರೆ ಹೊರತು ಇದನ್ನ ಪ್ರೈಮ್ ನಂಬರ್ ಅಂತ ಕರೆಯಲ್ಲ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲಿ ರೈಸ್ ಮಾಡ್ತಾರೆ ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಓಕೆನಾ? ಕ್ವಶನ್ಸ್ ಯಾವ್ಯಾವ ಥರ ರೈಸ್ ಮಾಡ್ತಾರೆ, ವಿಚ್ ಈಸ್ ಎ ಲೀಸ್ಟ್ ನಂಬರ್ ಇನ್ ಪ್ರೈಮ್ ನಂಬರ್ ಅಂತ ಬಂದಾಗ ದ ಆನ್ಸರ್ ಇಸ್ 2 ಆಗಿರುತ್ತೆ. ಇದನ್ನ ಸ್ವಲ್ಪ ಚೇಂಜ್ ಮಾಡಿ ಕೇಳಿದ್ದ. ಏನು ಕೇಳಿದ, ಯಾವ ಸಂಖ್ಯೆ ಅವಿಭಾಜ್ಯ ಸಂಖ್ಯೆಯಲ್ಲಿ ಇರುವಂತಹ ಸಮ ಸಂಖ್ಯೆ ಯಾವುದು, ವಿಚ್ ಈಸ್ ಅನ್ ಈವನ್ ನಂಬರ್ ಇನ್ ಪ್ರೈಮ್ ನಂಬರ್ ಅಂತ ಕೇಳಿದ. ದಟ್ ಈಸ್ ಆಲ್ಸೋ 2, ವಿಚ್ ಈಸ್ ಅ ಸ್ಮಾಲೆಸ್ಟ್ ನಂಬರ್ ಇಸ್ ಪ್ರೈಮ್ ನಂಬರ್ ಅಂದರೆ 2. ಈವನ್ ನಂಬರ್ ಅಂದರೆ ಇದೊಂದೇ ಈವನ್ ನಂಬರ್ ಬರೋದ್ರೆ, ಉಳಿಕಿದಷ್ಟು ಆಡ್ ನಂಬರ್ ಅಂದರೆ ಇಟ್ ವಿಲ್ ಬಿ ಸ್ಟಾರ್ಟ್ ಫ್ರಮ್ 2 ಇಂದ ಸ್ಟಾರ್ಟ್ ಆದರೆ ಆಮೇಲೆ 3 ಬರುತ್ತೆ, 5 ಬರುತ್ತೆ, 7 ಬರುತ್ತೆ. ನೆಕ್ಸ್ಟ್ 9 ಈಸ್ ನಾಟ್ ಪ್ರೈಮ್ ನಂಬರ್, 11 ಈಸ್ ಎ ಪ್ರೈಮ್ ನಂಬರ್, ನೆಕ್ಸ್ಟು 13 ಈಸ್ ಎ ಪ್ರೈಮ್ ನಂಬರ್, ನೆಕ್ಸ್ಟ್ 17 ಈಸ್ ಎ ಪ್ರೈಮ್, 15 ಬರಲ್ಲ, 15 ಕ್ಯಾನ್ ಡಿವಿಜಬಲ್ ಬೈ 5 1 3 ಆ್ಯಂಡ್ ನೆಕ್ಸ್ಟ್ ಅದು ಬರುತ್ತೆ 19 ಬರುತ್ತೆ, ನೆಕ್ಸ್ಟ್ 23. ಈ ಥರ ನಂಬರ್ಗಳು ಬರ್ತಾ ಹೋಗ್ತದೆ. ದೀಸ್ ಆರ್ ಆಲ್ ವಾಟ್ ಅಂದರೆ ಪ್ರೈಮ್ ನಂಬರ್ ಅಂತ ಕರೀತಾರೆ. ಇಲ್ಲಿ ಕ್ವಶನ್ಸ್ ಯಾವ ಥರ ಕೇಳಿದ್ದ ನೆನ್ಪಡಿ, 2-3 ಇಯರ್ ಬ್ಯಾಕ್ಸ್ ಕ್ವಶನ್ ಪರ್ ಚೆಕ್ ಮಾಡಿ. ಸೊ ವಾಟ್ ಅಂದರೆ ಆವ್ರೇಜ್ ಸಮ ಅಂದರೆ ಮೊದಲ 10 ಅವಿಭಾಜ್ಯ ಸಂಖ್ಯೆಯ ಸರಾಸರಿ ಅಂತ ಹೇಳಿದೆ. ಮೊದಲ 10 ಅವಿಭಾಜ್ಯ ಸಂಖ್ಯೆ ಸರಾಸರಿ. ಮೊದಲ 10 ಅಂದರೆ ತುಂಬ ಜನ ಏನು ಮಾಡ್ತಾರೆ, 10 ಒಳಗಿರೋದಾ? ನೋ. ದ ಫಸ್ಟ್ 10, ದ ಸಮ್ ಆಫ್ ಫಸ್ಟ್ 10 ಪ್ರೈಮ್ ನಂಬರ್, ದ ಆವ್ರೇಜ್ ಆಫ್ ಫಸ್ಟ್ 10 ಪ್ರೈಮ್ ನಂಬರ್ ಅಂದರೆ 10 ನಂಬರನ್ನ ನಾವು ತೊಗೊಂಬಿಟ್ಟು ಪ್ರೈಮ್ ನಂಬರ್ನ 10 ನಂಬರ್ ತೊಗೊಂಬಿಟ್ಟು ಅವನ್ನ ಸಮ್ ಮಾಡಬೇಕು ಅಥವಾ ಡಿವೈಡ್ ಮಾಡಬೇಕು ಅಂತ ಅರ್ಥಸಂತೆ. ನಮ್ಗೆ ಗೊತ್ತಿಲ್ಲ ಈ ಕ್ವಶನ್ ಕೇಳಿದ. ಅದು ಬಿಟ್ಟರೆ ಇನ್ನೊಂದು ಕ್ವಶನ್ ಕೇಳಿದ. ಏನು ಕೇಳಿದ್ದ ಅಂದರೆ ಅವಿಭಾಜ್ಯ ಸಂಖ್ಯೆಯಲ್ಲಿ 1 ರಿಂದ 100ರ ಒಳಗೆ ಕ್ವಶನ್ ಎಷ್ಟು ಚೆನ್ನಾಗಿ ಕೇಳಿದ ಅಂದರೆ 1 ರಿಂದ 100ರ ಒಳಗೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳು ಬರ್ತವೆ. ಇನ್ ಬಿಟ್ವೀನ್ 1 to 100 ಹೌ ಮೆನಿ ಪ್ರೈಮ್ ನಂಬರ್ಸ್ ವಿಲ್ ಕಮ್ ಅಂತ ಕ್ವಶನ್ ಕೇಳಿದ್ದ. ಎಷ್ಟು ನಂಬರ್ ಬರ್ತವೆ ಅಂದರೆ ನೆನ್ಪಡಿ 25 ಪ್ರೈಮ್ ನಂಬರ್ ಬರ್ತವೆ. ಇಸ್ ಇಂಪಾರ್ಟೆಂಟ್ ಇದು ಕೇಳಿದ ಕ್ವಶನ್ಸ್ನ. ಅದು ಬಿಟ್ಟು ನಿಮಗೆ ಇದು ಬಿಟ್ಟರೆ ಏನು ಕೇಳ್ಬೋದು, ಮ್ಯಾಕ್ಸಿಮಮ್ 1 ರಿಂದ 50ರ ಒಳಗೆ ಬರುವಂಥ ಪ್ರೈಮ್ ನಂಬರ್ ಅಂತ ಕೇಳ್ಬೋದು. 1 ರಿಂದ 50ರ ಒಳಗೆ ನಿಮಗೆ 15 ಪ್ರೈಮ್ ನಂಬರ್ಸ್ಗಳು ಬರ್ತವೆ. ಅದು ಬಿಟ್ಟರೆ ರಿಮೈನಿಂಗ್ ಕೇಳಿದ್ರೆ 55ರಿಂದ 100ರ ಒಳಗೆ ಬರುವಂಥದ್ದು. ಇನ್ನು ಉಳಿಕಿದ್ದು ಯಾವುದು ಅಂದರೆ ಇನ್ನು ಉಳಿಕಿದ್ದು ಎಷ್ಟು ಅಂದರೆ 10 ಪ್ರೈಮ್ ನಂಬರ್ಗಳು ಬರ್ತವೆ. ಗೊತ್ತಿರೋರೆ ಈ ಕ್ವಶನ್ಸನ್ನು ಕೇಳಿದ ಅಂದರೆ ಇದನ್ನೂ ಕೂಡ ನಿಮಗೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಸೊ ನೆಕ್ಸ್ಟ್ ಏನಂದರೆ ಪ್ರೈಮ್ ನಂಬರ್ ಆದಮೇಲೆ ನೆಕ್ಸ್ಟ್ ಯಾವ ನಂಬರ್ ಹೋಗೋಣ ಅಂದರೆ ಸ್ನೇಹಿತರೆ, ನೆಕ್ಸ್ಟು ರ್ಯಾಷ್ನಲ್ ಆ್ಯಂಡ್ ಇರ್ಯಾಷ್ನಲ್. ಇದ್ರ ಮೇಲೆ ನಿಮಗೆ ಕ್ವಶನ್ನ ಕೇಳ್ತಾನೆ. ರ್ಯಾಷ್ನಲ್ ನಂಬರ್ ಅಂದ್ರೇನು ಮತ್ತು ರ್ಯಾಷ್ನಲ್ ನಂಬರ್ ಮತ್ತು ಇರ್ಯಾಷ್ನಲ್ ನಂಬರ್ ಅಂದರೆ ಓಕೆನಾ. ರ್ಯಾಷ್ನಲ್ ಅಂದರೆ ಭಾಗಲಬ್ಧ, ಕನ್ನಡದಲ್ಲಿ ಭಾಗಲಬ್ಧ ಅಂತಾರೆ, ಇಂಗ್ಲೀಷಲ್ಲಿ ರ್ಯಾಷ್ನಲ್ ಅಂತ ಕರೀತಾರೆ. ಇನ್ನೊಂದು ಇರ್ಯಾಷ್ನಲ್ ನಂಬರ್ ಅಂದರೆ ಏನು, ಎರಡರ ಬಗ್ಗೆ ಹೇಳ್ತೀನಿ. ಇರ್ಯಾಷ್ನಲ್, ಸೊ ಭಾಗಲಬ್ಧ ಸಂಖ್ಯೆ, ಅಭಾಗಲಬ್ಧ ಸಂಖ್ಯೆ ಅಂತ ಕರೀತಾರೆ. ಸೊ ರ್ಯಾಷ್ನಲ್ ನಂಬರ್ ಅಂದರೆ ಏನು ಗೊತ್ತಿರಬೇಕು ಇವರೇ. ನಂಬರ್ಗಳು ಕೊಟ್ಟು ಸಮ್ ಟೈಮಲ್ಲಿ ನಿಮಗೆ ಸೊ ಎಂಥ ಚೆನ್ನಾಗಿ ಮೋಸ ಮಾಡ್ತಾ ಅಂದರೆ 4 ನಂಬರ್ನ ಕೊಡ್ತೇನೆ, ಆಪ್ಷನ್ಸ್ ABCD. ಇದರಲ್ಲಿ ಅವಿಭಾಜ್ಯ ಸಂಖ್ಯೆ ಯಾವುದು, ರ್ಯಾಷ್ನಲ್ ನಂಬರ್ ಯಾವುದು ಅಂತ ಕೇಳಿದ್ರೆ ನಮ್ಗೆ ನಂಬರೇ ಗೊತ್ತಿಲ್ಲ ಅಂದರೆ ನಮ್ಗೆ ಯಾವುದೇ ಕಾರಣಕ್ಕೂ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ರ್ಯಾಷ್ನಲ್ ನಂಬರ್ ಅಂದರೆ ಏನು, ಇನ್ ದ ಫಾರ್ಮ್ ಆಫ್, ತುಂಬ ಜನ ಗೊತ್ತು, ಇನ್ ದ ಫಾರ್ಮ್ ಆಫ್ P/Q. ನೀವೇನಾದರೂ 8, 9 SSLC ಮ್ಯಾಕ್ಸ್ ಓದ್ತೀರಾ ಅಂದರೆ ರ್ಯಾಷ್ನಲ್ ನಂಬರ್ ಮೇಲೆ 100% ಕ್ವಶನ್ ರೈಸ್ ಮಾಡ್ತಾನೆ. ಐದರ್ ಇಟ್ ಮೇ ಬಿ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಇವರೇ. ಇನ್ ದ ಫಾರ್ಮ್ ಆಫ್ P/Q, ಬಟ್ Q ಈಸ್ ನಾಟ್ ಈಕ್ವಲ್ ಟು 0. ತುಂಬ ಜನ ಕೇಳ್ತಾರೆ ಏನಿದು Q ಈಸ್ ನಾಟ್ ಈಕ್ವಲ್ ಟು 0 ಬರ್ತಾರಲ್ಲ, ಏನಿದು ನೆನಪಿಟ್ಕೊಂಡಿವ್ರೆ ಸ್ನೇಹಿತರೆ. ಇದು ಹೆಂಗೆ ಅಂದರೆ ಯಾವ ಥರ ಇರಬೇಕು ಅಂದರೆ 3/5 ಈ ಫಾರ್ಮೆಟ್ ಆಗಿರ್ಬೇಕಂತೆ. ಇನ್ ದ ಫಾರ್ಮ್ ಆಫ್ ನ್ಯೂಮರೇಟರ್ ಇರಬೇಕು, ಡಿನಾಮಿನೇಟರ್ ಇರಬೇಕು, ಅಂಶ ಮತ್ತು ಛೇದ ಎರಡನ್ನೂ ಒಳಗೊಂಡಿರಬೇಕು. ನೆಕ್ಸ್ಟ್ 1/2 ಈ ಥರ ನಂಬರು, 3 ಫಾರ್ ಎಕ್ಸಾಂಪಲ್ 2 ಈ ಥರ ನಂಬರ್ನ ಏನು ಕರಿತಾರೆ ಅಂದರೆ ರ್ಯಾಷ್ನಲ್ ನಂಬರ್ ಅಂತ ಕರೀತಾರೆ. ಬಟ್ ಇಲ್ಲಿ Q ಈಸ್ ನಾಟ್ ಈಕ್ವಲ್ ಟು 0 ಅಂದರೆ ಯಾಕೆ 0 ಆಗಿರ್ಬೋದು, ಇನ್ ಕೇಸ್ 3/0 ನಾ ಡಿನಾಮಿನೇಟರ್ ಏನಾದರೂ 0 ಅಂತ ಬರದೆ ಅಂದರೆ ನಮಗೆ ಇದರ ಆನ್ಸರ್ ನನಗೆ ಸಿಗಲ್ಲ. ಏನಾಗುತ್ತೆ ಅಂದರೆ ಈಸ್ ಅ ನಾಟ್ ಡಿಫೈನ್, ಇನ್ಫಿನಿಟಿ ಅಂತ ಬರುತ್ತೆ, ಈಸ್ ಅ ನಾಟ್ ಡಿಫೈನ್ ಅಂತ ಕರೀತಾರೆ. ನೆನಪಿಟ್ಕೊಂಡು ಯಾವುದೇ ನಂಬರ್ ಆಗಿರ್ಬೋದು, ಡಿನಾಮಿನೇಟರ್ ನಿಮಗೆ ಏನಾದರೂ 0 ಅಂತ ಬಂತು ಅಂದರೆ ಈಸ್ ಅ ನಾಟ್ ಡಿಫೈನ್ ಆಗುತ್ತೆ. ಸೊ ಹಂಗಾರೆ ನ್ಯೂಮರೇಟರ್ ಬರ್ಬೋದಾ? 100% ದ ನ್ಯೂಮರೇಟರ್ 0 ಡಿವಿಷಬಲ್ ಬೈ 3 ಇದು ನಾವು 100% ರ್ಯಾಷ್ನಲ್ ನಂಬರ್ ಅಂತ ಕರಿತೀವಿ. ಯಾಕೆಂದರೆ 0 ಕ್ಯಾನ್ ಡಿವಿಷಬಲ್
3 ಅಂದರೆ ದ ಆನ್ಸರ್ ಈಸ್ 0 ಆಗಿರುತ್ತೆ. ತುಂಬ ಜನ ಎಲ್ಲ ಗೊತ್ತು ಅಂತಾರೆ, ಬಟ್ ಮಿಸ್ಟೇಕ್ ಆಗೋದು ಸಣ್ಣದರಲ್ಲಿ ಅವ್ರು ಏನಾಗ್ತಾರೆ ತುಂಬ ಮಿಸ್ಟೇಕ್ ಮಾಡ್ತಾರೆ. ನೋಡಿ, ಡಿನಾಮಿನೇಟರ್ 0 ಬಂದರೆ ನಾಟ್ ಡಿಫೈನ್ ಆಗುತ್ತೆ, ಅದು ನ್ಯೂಮರೇಟರ್ 0 ಬಂದರೆ ದ ಆನ್ಸರ್ ಈಸ್ ಏನಾಗುತ್ತೆ 0 ಆಗುತ್ತೆ. ಸ್ನೇಹಿತರೆ ಗೊತ್ತಿರಲಿ. ಈ ಥರ ಇನ್ನೊಂದು ಪಾಯಿಂಟ್ ಇದೆ, ರ್ಯಾಷನಲ್ ನಂಬರ್ ಅಂದರೆ ನಾವು ಯಾವುದೇ ನಂಬರ್ನ ಬರ್ರಿ ನೋಡಿದ್ರೆ 1/3 1/3 ಇವಕ್ಕೆಲ್ಲ ಏನಿರುತ್ತೆ ಅಂದರೆ ಒಂದು ಏನಿರುತ್ತೆ ಎಂಡ್ ಇರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಏನಂದರೆ ಅದು 3/5 ಅಂತ ಬರೆದಾಗ ಯು ಕ್ಯಾನ್ ಗೆಟಿಂಗ್ 0.6 ಅಂತ ಬರುತ್ತೆ ಆನ್ಸರ್. ಯು ಕ್ಯಾನ್ ಡಿವಿಷಬಲ್ ಬೈ 1/2 ಅಂತ ಬಂದು 0.5 ಬರುತ್ತೆ. ಡಿವಿಷಬಲ್ ಬೈ 3/5 ಅಂತ ಬಂದಾಗ 1.5 ಬರುತ್ತೆ. ಬಟ್ ಈ ಥರ ನಂಬರ್ ಅಂದರೆ ಅದು ಏನಾಗಿರಬೇಕು, ಎಂಡ್ ಆಗಿರ್ಬೇಕು. ಇದನ್ನು ಕ್ಯಾಲ್ಸಿಯಲ್ಲಿ ನಾನು ಡಿವೈಡ್ ಮಾಡಿದೆ ಅಂದರೆ ಅದೇನಾಗಿರಬೇಕು, ಒಂದು ಎಂಡ್ ಆಗಿರಬೇಕು. ಹಂಗಿದ್ರೆ ಮಾತ್ರ ಇದನ್ನು ರ್ಯಾಷನಲ್ ನಂಬರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿ, 1/3 ಅಂತ ತೊಗೊಂಡೆ, ಇದು ರ್ಯಾಷನಲ್ ನಂಬರ. ತುಂಬ ಜನ ಮೋಸ ಹೋಗ್ತಾರೆ, ಯಾಕೆಂದರೆ 1/3 ರ್ಯಾಷನಲ್ ನಂಬರ್ ಆಗಲ್ಲ. ಚೆಕ್ ಮಾಡಿ, ಯಾಕೆಂದರೆ ಇದನ್ನು ಡಿವೈಡ್ ಮಾಡ್ಕೊಂಡು ಹೋದರೆ 0 ಅಂದರೆ 0 ಕಟ್ಟಿ ಪಾಯಿಂಟ್ ಕಟ್ಟಿ 0 ಬರುತ್ತಾ. ಓಕೆನಾ, 3 3s 9 ಅಗೇನ್ 1 ಉಳಿತು, ಮತ್ತೆ 0 ಕಟ್ಟಿ 3 3s 9 ಮುಗೀತು, ಅಗೇನ್ 3 3s ಈ ಥರ ಮಾಡೋದು 3 3 3 3 ಹಿಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇದಕ್ಕೆ ಎಂಡೇ ಇರಲ್ಲ. ಯಾವುದು ಎಂಡ್ ಇರುತ್ತಲ್ಲ ಅದು ನಾವು ರ್ಯಾಷನಲ್ ನಂಬರ್ ಇರ್ತೀವಿ, ಬಟ್ ಇನ್ ದ ಫಾರ್ಮ್ ಆಫ್ P/Q ಅಲ್ಲೇ ಇರಬೇಕು. ನೆನಪಿರ್ಕೊಳ್ಳಿ ಸ್ನೇಹಿತರೆ. ಸೊ ತುಂಬ ಜನ ಸಣ್ಣ ಪುಟ್ಟದಲ್ಲಿ ಮಿಸ್ಟೇಕ್ ಮಾಡ್ತಾರೆ. ಹಾಗಾದರೆ ಇರ್ರ್ಯಾಷನಲ್ ನಂಬರ್ ಅಂದರೆ ಏನು? ಇದರ ಅಪೋಸಿಟ್ ಅಂದರೆ ಇದಕ್ಕೆ ಏನಂದರೆ P/Q ಫಾರ್ಮ್ ಇರಬೇಕು, ಬಟ್ ಏನಿರಬಾರ್ದು, ಎಂಡ್ ಇರಬಾರ್ದು. ಬಟ್ ಇದಕ್ಕೆ ಎಂಡ್ ಇರಬೇಕು, ಇದಕ್ಕೇನಿರಬಾರ್ದು, ಎಂಡ್ ಇರಬಾರ್ದು. ಫಾರ್ ಎಕ್ಸಾಂಪಲ್ ನಾನು ತೊಗೊತೀನಿ. ಇರ್ರ್ಯಾಷನಲ್ ನಂಬರ್ಗೆ ಏನು ಅಂದರೆ √3. ಓಕೆನಾ, √3 ನಾವೇನು ಕರಿತೀವಿ, ಇರ್ರ್ಯಾಷನಲ್ ನಂಬರ್ ಅಂತ ಕರಿತೀವಿ. ಯಾಕೆಂದರೆ ಇದನ್ನು ಸಿಂಪ್ಲಿಫೈ ಮಾಡ್ಕೊಂಡು 1.32 ಸಮಥಿಂಗ್ ಹಿಂಗೆ ಕಂಟಿನ್ಯೂ ಆಗುತ್ತೆ, ಯಾವುದೇ ಕಾರಣಕ್ಕೂ ಎಂಡ್ ಆಗಲ್ಲ ಸ್ನೇಹಿತರೆ. √2 √5 √7 ಬಟ್ ಇಸ್ ನಾಟ್ ಪರ್ಫೆಕ್ಟ್ ಸ್ಕ್ವೇರ್. ಅಂದರೆ √4 ಇರ್ರ್ಯಾಷನಲ್ ನಂಬರ್ ಆಗಲ್ಲ. ತುಂಬ ಜನ ಮೋಸ್ಟ್ ಆಗ್ತಾರೆ. ಯಾಕಂದರೆ √4 ನಾವು +or-2 ಅಂತ ಬರಿತೀವಿ. +or-2 ಅಂದರೆ ನಮಗೆ ಬರೋದು ಯಾವುದು ಅಂದರೆ ಇಂಟೀಜರ್ ನಂಬರ್ ಬಂದ್ಬಿಡುತ್ತೆ. ಅದಕ್ಕೆ ನಾವು ಪರ್ಫೆಕ್ಟ್ ಸ್ಕ್ವೇರ್ ಅಂದರೆ 4 4s 3 3s 9 3 3s 9 ಇದು ಆಗಲ್ಲ. ಓಕೆನಾ, 4 4s 16 ಇದು ಆಗಲ್ಲ. 5 5s 25 ಇವ್ಯಾವೂ ಆಗಲ್ಲ. ಯಾವುದು ಇನ್ಫ್ರ್ಯಾಕ್ಷನ್ ಅಂದರೆ ಇದು ಏನಂತ ಕರಿತೀವಿ, ಯಾವ ನಂಬರು ಪರ್ಫೆಕ್ಟ್ ಸ್ಕ್ವಯರ್ ಆಗಲ್ಲ ಅದು ನಾವೇನು ಕರಿತೀವಿ 3 √3 √5 √7 ದ √11 √13 √15 ಈ ಥರ ನಂಬರ್ ನಾವೇನು ಕರಿತೀವಿ ಇರ್ರ್ಯಾಷನಲ್ ನಂಬರ್. ಇವು ಯಾವುದೇ ನಂಬರ್ನ ಚೆಕ್ ಮಾಡಿ ನಿಮಗೆ ಎಂಡು ಯಾವುದೇ ಕಾರಣಕ್ಕೂ ಆಗಲ್ಲ. ದ ರ್ಯಾಷನಲ್ ಆ್ಯಂಡ್ ಇರ್ರ್ಯಾಷನಲ್. ಇನ್ನೊಂದು ಗೊತ್ತಿರಬೇಕು, ನೀವು ಸೆಟ್ಸ್ ಥಿಯರಿ ಓದುವಾಗ, ರಿಲೇಷನ್ ಫಂಕ್ಷನ್ಸ್ ನೀವು ಮ್ಯಾಥಮೆಟಿಕ್ಸಲ್ಲಿ ಓದುವಾಗ ಕಾನ್ಸೆಪ್ಟ್ಗಳು ತುಂಬ ಬರ್ತಿರ್ತವೆ. ಅದನ್ನು ಓದಬೇಕು ಅಂದರೆ ನಮಗೆ ಫಸ್ಟು ರಿಯಲ್ ನಂಬರ್ ಗೊತ್ತಿರಬೇಕಿದ್ರೆ. ಆ ರಿಯಲ್ ನಂಬರ್ ಬಗ್ಗೆ ಅದ್ಭುತವಾಗಿ ಹೇಳ್ತೀನಿ, ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಫಸ್ಟು ರಿಯಲ್ ನಂಬರ್ ಬಗ್ಗೆ ಮಾತಾಡೋಣ. ರಿಯಲ್ ನಂಬರ್ ಅಂದರೆ ನೆನಪುಗಳಿದ್ರೆ ಇನ್ನೊಮ್ಮೆ ಹೇಳ್ತೀನಿ, ಮ್ಯಾಥಮೆಟಿಕ್ಸ್ ನೀವು ಓದ್ತೀರಾ ಅಂದರೆ 8th 9th 10th ನೀವು ಓದ್ತೀರ ಅಂದರೆ ರಿಯಲ್ ನಂಬರ್ ನಿಮಗೆ ಗೊತ್ತಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ರಿಯಲ್ ನಂಬರ್ ಬಿಟ್ಟು ಇನ್ನೊಂದು ನಂಬರ್ ಬರುತ್ತೆ. ತುಂಬ ಜನ ರಿಯಲ್ ನಂಬರೇ ಮುಗೀತು ಅಂತಾರೆ, ಇಲ್ಲಿ ನಿಮಗೆ ಕಾಂಪ್ಲೆಕ್ಸ್ ನಂಬರ್ ಅಂತ ಬರ್ತಾ ಹೋದ. ಅದು ಎರಡರೂ ಬಗ್ಗೆ ನಿಮಗೆ ಇವಾಗ ಅದ್ಭುತವಾಗಿ ಹೇಳ್ತೀನಿ, ಕ್ಲೀನಾಗಿ ಕೆಲಸಗಳು. ನಂಬರೇ ಮುಗ್ದೋಗ್ಬಿಡೋದು ಕಂಪ್ಲೀಟಾಗಿ. ಏನು ರಿಯಲ್ ನಂಬರು? ನಾನು ಅವಾಗ ಹೇಳಿದೆ, ರಿಯಲ್ ನಂಬರ್ ಈಸ್ ನಥಿಂಗ್ ಬಟ್ ಬೋತ್ ರ್ಯಾಷನಲ್ ಆ್ಯಂಡ್ ಇರ್ರ್ಯಾಷನಲ್ ನಂಬರ್ ಈಸ್ ರಿಯಲ್ ನಂಬರ್. ಅಂದರೆ ರ್ಯಾಷನಲ್ ನಂಬರು ಮತ್ತು ಇರ್ರ್ಯಾಷನಲ್ ನಂಬರು ಎರಡೂ ಕೂಡ ನಾವು ಸೇರಿಸಿದಾಗ ನಮಗೆ ರಿಯಲ್ ನಂಬರ್ ಬರುತ್ತೆ. ಸರ್ ಹಂಗಾರೆ ಈ ರ್ಯಾಷನಲ್ ಇರ್ರ್ಯಾಷನಲ್ ಅಂದರೆ ನೀವು ಬರೀ ಇದನ್ನು 1/3 ತೊಗೊಂಡ್ರಿ, ಇದನ್ನು √3 ತೊಗೊಂಡ್ರೆ ನೋ. ಈ ರ್ಯಾಷನಲ್ ನಂಬರಲ್ಲಿ ಪ್ರತಿಯೊಂದು ನಂಬರ್ ಇರ್ತವೆ. ಅಂದರೆ ನಾನು 1/3 ಅಂತ ಬರೀತೀನಿ ಅಂದರೆ ನ್ಯಾಚುರಲ್ ನಂಬರ್ ಆಯ್ತಾ, ಇಂಟೀಜರ್ ನಂಬರು ಆಯಿತಾ. ಅದೇ ರೀತಿಯೇ ಫಾರ್ ಎಕ್ಸಾಂಪಲ್ -1/3 ತೊಗೊಂಡು ಅಂದ್ಕೊಡ್ರಿ, ಇದು ನೋಡಿ ಇಂಟೀಜರ್ ನಂಬರ್ ಬಂತ, ಇಲ್ಲಿ ಮೈನಸ್ ಅನ್ನೋದನ್ನು ನೆನಪುಗಳು. ಪ್ರತಿಯೊಂದು ನಂಬರು ಕೂಡ ರ್ಯಾಷನಲ್ ನಂಬರ್ ಬರುತ್ತೆ. ಯಾವುದೋ ಈವನ್ ನಂಬರಿಗೆ 3/4 ಅಂತ ತೊಗೊಂಡು ಈವನ್ ನಂಬರು ರ್ಯಾಷನಲ್ ನಂಬರಲ್ಲಿ ಬಂತ. ಅಂದರೆ ಎಲ್ಲ ನಂಬರುಗಳು ಕೂಡ ರ್ಯಾಷನಲ್ ನಂಬರ್ ಇರ್ತವೆ. ಇಷ್ಟೊತ್ತಂಗೆ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಯಾವುದು ಈವನ್ನು, ಆಡು, ನ್ಯಾಚುರಲ್ ಆಗಿರ್ಬೋದು, ಆಮೇಲೆ ಓಲ್ ನಂಬರ್ ಆಗಿರ್ಬೋದು, ಇಂಟೀಜರ್ ನಂಬರ್, ಪ್ರತಿಯೊಂದು ನಂಬರು ರ್ಯಾಷನಲ್ ನಂಬರ್ ಒಳಗೆ ಇರುತ್ತೆ.
ಇನ್ನು ಉಳ್ಕಿದ ಯಾವುದೋ ಒಂದು ಬಿಡ್ತೀವಿ, ಯಾವುದಂದ್ರೆ √3 √7 ಅಂತ ಹೇಳಿದ್ನಲ್ಲ, ಇವೆಲ್ಲವೂ ಕೂಡ ಇರ್ರ್ಯಾಷನಲ್. ಅಂದರೆ ರ್ಯಾಷನಲ್ಲು ಮತ್ತು ಇರ್ರ್ಯಾಷನಲ್ ಎರಡರಲ್ಲೂ ಇರುವಂತಹ ನಂಬರ್ ಯಾವುದು ಅಂದರೆ ಆ ನಂಬರ್ ಈಸ್ ವಾಟ್ ಅಂದರೆ ರಿಯಲ್ ನಂಬರು. ಫಾರ್ ಎಕ್ಸಾಂಪಲ್ 3 ಅಂತ ಬರ್ದೆ ಅಂದ್ಕೊಳ್ಳಿ, ರಿಯಲ್ ನಂಬರ್ ಅಂತ ಕರಿತೀವಿ. √4 ಅಂತ ಬರ್ದೆ ರಿಯಲ್ ನಂಬರು. ಸೊ 3/7 ಬರ್ದೆ ರಿಯಲ್ ನಂಬರ್. ಯಾವ ನಂಬರ್ ಬರ್ರಿ ರಿಯಲ್ ನಂಬರ್ ಅಂತ ಕರ್ತಾರೆ. ಬಟ್ ಒಂದು ನಂಬರು ರಿಯಲ್ ನಂಬರ್ ಆಗಲ್ಲ. ಯಾವುದು ಅಂದರೆ ರೂಟ್ ಒಳಗೆ ನಿನಗೆ ನೆಗೆಟಿವ್ ವ್ಯಾಲ್ಯೂ ಬಂತು ಅಂದರೆ ಇದು 100ಗೆ 100% ರಿಯಲ್ ನಂಬರ್ ಆಗಲ್ಲ. ಯಾವ ನಂಬರ್ ಬರೀ ರಿಯಲ್ ನಂಬರ್ ಆಗುತ್ತೆ. ಬಟ್ ರೂಟಲ್ಲಿ ನೆಗೆಟಿವ್ ಬಂದರೆ ರಿಯಲ್ ನಂಬರ್ ಆಗಲ್ಲ. ಅಂದರೆ ಯಾವ ನಂಬರ್ ಅದು? ದಟ್ ನಂಬರ್ ಈಸ್ ವಾಟ್ ಅಂದರೆ ಕಾಂಪ್ಲೆಕ್ಸ್ ನಂಬರ್ ಅಂತ ಕರಿತೀವ್ರೆ. ಯಾಕಂದರೆ ಈ ಟಾಪಿಕ್ ನಿಮಗೆ HSTR GPSTR ಕಾಂಪ್ಲೆಕ್ಸ್ ನಂಬರ್ ಬಗ್ಗೆ ನಿಮಗೆ ಅದ್ಭುತವಾಗಿ ಹೇಳ್ತಾರೆ, ಅದ್ಭುತವಾಗಿ ಕ್ವಶನ್ನೇ ಕೇಳ್ತಾನೆ. ಅಂದರೆ ಕಾಂಪ್ಲೆಕ್ಸ್ ನಂಬರ್ ಈಸ್ ನಥಿಂಗ್ ಬಟ್ ವಾಟ್ ಅಂದರೆ ನಾವು ಹೇಳಿದೆ ಎಕ್ಸೆಪ್ಟ್ ರಿಯಲ್ ನಂಬರ್. ಯಾವುದು ರಿಯಲ್ ನಂಬರ್ ಬಿಟ್ಟು ಯಾವುದಿರುತ್ತೆ ರೂಟಲ್ಲಿ ನೆಗೆಟಿವ್ ಬರ್ತಾರೆ. ಫಾರ್ ಎಕ್ಸಾಂಪಲ್ ನೋಡಿ, ರೂಟಲ್ಲಿ -3 ಅಂತ ಬಂತು, ದಿಸ್ ಈಸ್ ಯುವರ್ ವಾಟ್ ಅಂದರೆ ಕಾಂಪ್ಲೆಕ್ಸ್ ನಂಬರ್ ಅಂತ ಕರಿತೇವೆ. ಅಂದರೆ ಇದನ್ನು ಯಾವ ಥರ ಬರಿಬೋದು ನಾವು √-1 ಇಂಟು ನಾವೇನು ಮಾಡೋದು √3 ಅಂತ ಬರಿಬೋದು. ಇದನ್ನು ನಿಮಗೆ ಮಲ್ಟಿಪ್ಲಿಕೇಶನ್ಸ್ ರೂಲ್ಗಳು ಬಂದಾಗ ಅದ್ರ ಬಗ್ಗೆ ನಿಮಗೆ ಅದ್ಭುತವಾಗಿ ಹೇಳ್ತೀವಿ. ರೂಟ್ ಒಳಗೆ ಹೆಂಗೆ ಮಲ್ಟಿಪ್ಲೈ ಮಾಡ್ತೀವಿ, ಸ್ಕ್ವಯರ್ ರೂಟು, ಕ್ಯೂಬ್ ರೂಟು, ಸ್ಕ್ವಯರು, ಕ್ಯೂಬ್, ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ, ಫ್ರ್ಯಾಕ್ಷನ್ ಆಫ್ ಸೆಕೆಂಡ್, ವಿತಿನ್ ಎ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್, ಕ್ಯಾಲ್ಸಿ ಇಲ್ದಂಗೆ ಕ್ಯೂಬ್ ರೂಟು, ಸ್ಕ್ವಯರ್ ರೂಟು, ವಿತಿನ್ ಎ ಫ್ರ್ಯಾಕ್ಷನ್. ಯಾವ ನಂಬರ್ ದ √123 ಈ ನಂಬರೇ ಕೊಡಲಿ. ಇಸ್ ನಾಟ್ ಪರ್ಫೆಕ್ಟ್ ಸ್ಕ್ವೇರ್, ಈಸ್ ನಾಟ್ ಪರ್ಫೆಕ್ಟ್. ಇದನ್ನು ಕೂಡ ನಾವು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನಾವು ಇದನ್ನು ಕ್ಯಾಲ್ಕುಲೇಷನ್ ಮಾಡೋದನ್ನು ಹೆಂಗೆ ಅಂತ ಮುಂದಿನ ವೀಡಿಯೋದಲ್ಲಿ ಹೇಳ್ತೀವಿ ಸ್ನೇಹಿತರೆ. ಯಾಕೆ ನಂಬರ್ ಸಿಸ್ಟಮಲ್ಲಿ ಇದೂ ಕೂಡ ದ ಮೋಸ್ಟ್ ಇಂಪಾರ್ಟೆಂಟ್ ಆಗಿದೆ. ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ವಿತೌಟ್ ಕ್ಯಾಲ್ಸಿ ಅಂಡ್ ವಿತೌಟ್ ಕ್ಯಾಲ್ಸಿ ವಾಟ್ ಎವರ್ ಇಟ್ ಇಸ್, ವಿತೌಟ್ ಪೆನ್ ಆಲ್ಸೋ ಕ್ಯಾನ್ ಏಬಲ್ ಟು ಫೈಂಡ್ ದಿಸ್ ಎನಿ ರೂಟ್ ಆರ್ ಎನಿ ಕ್ಯೂಬ್ ರೂಟ್, ಸೊ 1331 ಎನಿ ಕ್ಯೂಬ್ ರೂಟ್ ಕ್ಯಾನ್ ಏಬಲ್ ಟು ಸಾಲ್ವ್ ದಿಸ್ ಕ್ವಶನ್ಸ್. ಓಕೆನಾ? ಅದ್ರ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ರೆ ಇವರೇ. ಸೊ ನೆಕ್ಸ್ಟ್ ಇವಾಗ ಏನಂದರೆ ನಾವು ಹೇಳಿದೆ ಕಾಂಪ್ಲೆಕ್ಸ್ ನಂಬರ್ ಅಂದರೆ ಏನು ಹೇಳಿದೆ, ಇದನ್ನು ಹೆಂಗೆ ಇದು √−, ಅಂದರೆ √−ನ ದ √−1 ಇಂಟು 3 ಅಂತ ಬರೋದು. ಈ √−1 ನಾನು ಹೆಂಗೆ ಬರೀಬೋದು ಅಂದರೆ ಐ ಅಂತ ಬರ್ತದೆ. ಐ ಇಸ್ ನಥಿಂಗ್ ಬಟ್ ಅಯೋಟಾ ಅಂತ ಕರೀತಾರೆ. ಅಯೋಟಾದ ಬಗ್ಗೆ ನಿಮಗೆ ಎಲ್ಲಿ ಅಂದರೆ ಕಾಂಪ್ಲೆಕ್ಸ್ ನಂಬರ್ ಅಂತ ಒಂದು ಟಾಪಿಕ್ ಬರ್ತಾ ಹೋಗುತ್ತೆ, ಬೇಸಿಕ್ ಕಾಂಪ್ಲೆಕ್ಸ್ ನಂಬರ್. ಅಲ್ಲೇ ನಿಮಗೆ ಹೇಳ್ತೀನಿ ಇದನ್ನು ಐ ಅಂತ ಬರ್ದು ಇದು √3 ಅಂದರೆ ಇದನ್ನು √3 ಇಂಟು ಐ ಅಂತ ಬರಿಬೋದು. ಈ ಥರ ನಾವೇನು ಮಾಡ್ತೀವಿ, ಯಾವುದು ನೆಗೆಟಿವ್ ವ್ಯಾಲ್ಯೂ ಇರ್ತಾವಲ್ಲ ಇವೆಲ್ಲವೂ ಕೂಡ ಏನಾಗಿರುತ್ತೆ ಕಾಂಪ್ಲೆಕ್ಸ್ ನಂಬರ್ ಆಗಿರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ತನಕ ನಿಮಗೆ ನಂಬರ್ ಬಗ್ಗೆ, ಬೇಸಿಕ್ ನಂಬರ್ ಬಗ್ಗೆ ಹೇಳಿದೆ. ಮುಂದಿನ ಕ್ಲಾಸಲ್ಲಿ ನಿಮಗೆ ಮಲ್ಟಿಪ್ಲಿಕೇಶನ್ಸ್ ಬಗ್ಗೆ, ಮಲ್ಟಿಪ್ಲಿಕೇಶನ್ ಅಂದರೆ ಯಾವುದೋ ಒಂದು ನಂಬರ್ ಇರುತ್ತೆ 133 ಸಮಥಿಂಗ್ ಯಾವುದೋ ನಂಬರ್ ಇರುತ್ತೆ, ದಿಸ್ ನಂಬರ್ ಕ್ಯಾನ್ ಡಿವಿಜಬಲ್ ಬೈ 11, which number can added, which is the least number can be added, this number can divisible by 11 ಅಂತ. ಅಂದರೆ ಯಾವ ಅತ್ಯಂತ ಚಿಕ್ಕ ಸಂಖ್ಯೆಯನ್ನು ಇದಕ್ಕೆ ಸೇರಿಸಿದಾಗ 11ರಿಂದ ಭಾಗವಾಗುತ್ತೆ ಅಥವಾ 9ರಿಂದ ಭಾಗವಾಗುತ್ತೆ ಅಥವಾ 7ರಿಂದ ಭಾಗವಾಗುತ್ತೆ. ಇದ್ರ ಮೇಲೆ ನಿಮಗೆ ಒಂದು ಮಾರ್ಕಿಗೆ ಒಂದು ಕ್ವಶನ್ ಕೇಳ್ತಾನೆ. ನೆಕ್ಸ್ಟ್ ವೀಡಿಯೋದಲ್ಲೂ ಕೂಡ ಈ ನಂಬರ್ ಡಿವಿಜಬಿಲಿಟಿ ರೂಲ್ ಬಗ್ಗೆ ನಿಮಗೆ ಅದ್ಭುತವಾಗಿ ಡಿಸ್ಕಷನ್ ಮಾಡ್ತೇನೆ ಸ್ನೇಹಿತರೆ. ಸೊ ನಿಮಗೆ ನಂಬರ್ ಬೇಸಿಕ್ ನಂಬರ್ನ ನಿಮಗೆ ಹೇಳಿದ್ದೀನಿ. ಇಫ್ ಯು ಹ್ಯಾವ್ ಎನಿ ಡೌಟ್, ಏನಾದರೂ ಡೌಟ್ ಇದ್ದರೆ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ನ ಹಾಕಿ. ಸೊ ಅದೇ ರೀತಿನ ಈ ವಿಡಿಯೋನ ಹೆಚ್ಚಿನ ವಿಡಿಯೋದಾಗಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ವಿದ್ಯೆಯನ್ನು ಶೇರ್ ಮಾಡಿದ್ರೆ ದೇವರು ಕಾಯ್ತಾನಂತೆ. ಅದೇ ಥರನೇ ಯೂಟ್ಯೂಬಲ್ಲಿರುವಂಥ ಕೆಲವೊಂದು ಕ್ಲಾಸಸ್ಗಳನ್ನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿದ್ರೆ ಅವರಿಗೂ ಯೂಸ್ ಆಗುತ್ತೆ. ಸೊ ಅದ ಕಾರಣ ನೀವೇನು ಮಾಡ್ತಾರೆ, ಈ ಎಲ್ಲ ವಿಡಿಯೋಗಳನ್ನು ಶೇರ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟು ಸಬ್ಸ್ಕ್ರೈಬ್ ಆಗಿ. ಯಾವುದೇ ಕಾರಣಕ್ಕೂ ನಿಮ್ಮ ಸಪೋರ್ಟ್ ಇದ್ದರೆ ನಾವು ಈ ಥರ ಎಂಥ ಕ್ಲಾಸ್ ಆದರೂ ಕೂಡ ಕಂಪ್ಲೀಟಾಗಿ ನಿಮಗೆ ಕಂಪ್ಲೀಟ್ ಸಿಲೆಬಸ್ನ ನೀವು HSTR ಆಗಿರ್ಬೋದು, GPSTR, KCET ಆಗಿರ್ಬೋದು, ಪ್ರತಿ ಒಂದಕ್ಕೂ ನಿಮಗೆ ಕಂಪ್ಲೀಟಾಗಿ ನಾವು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.